ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇನ್ನೊಂದು ತರಗತಿಗೆ ಸ್ವಾಗತ. ಗಂಗಾ ವಂಶದ ಕಾಲದಲ್ಲಿದ್ದಂಥ ಧರ್ಮದ ಬಗ್ಗೆ ತಿಳಿದುಕೊಂಡು ಬರುವ ಗಂಗರು ವೈಷ್ಣವ, ಶೈವ, ಜೈನ ಮತ್ತು ಬೌದ್ಧರನ್ನು ಸಮಾನವಾಗಿ ಪೋಷಿಸಿದರು. ಆರಂಭಿಕ ಗಂಗರು ಶೈವ, ವೈಷ್ಣವ ನಂತರ ಸಂತರ ಪೋಷಕರಾಗಿದ್ದರು. ಉದಾಹರಣೆ ಮಾಧವ, ಅವನೀತ, ದುರ್ವನೀತ. 8ನೇ ಶತಮಾನದಲ್ಲಿ ದೊರೆ 1ನೇ ಶಿವಕುಮಾರ ಹಲವಾರು ಜೈನ ಬಸದಿಗಳನ್ನು ನಿರ್ಮಿಸಿದಾಗ ಜೈನ ಧರ್ಮವು ಜನಪ್ರಿಯವಾಯಿತು. ಹಾಗೂ ರಾಜ 2ನೇ ಭೂತುಗ ಮತ್ತು ಮಂತ್ರಿ ಚಾವುಂಡರಾಯ ಕಟ್ಟ ಜೈನರಾಗಿದ್ದರು. 6 ಮತ್ತು 7ನೇ ಶತಮಾನಗಳಲ್ಲಿ ಬ್ರಾಹ್ಮಣ ಧರ್ಮವು ಜನಪ್ರಿಯವಾಗಿತ್ತು. ಆಧುನಿಕ ಮೈಸೂರು ಜಿಲ್ಲೆಯ ನಂಜನಗೂಡು, ಸತ್ತೂರು, ಹಾನಗಲ್ಲಿನಲ್ಲಿರುವ ನಾರಾಯಣ ಸ್ವಾಮಿ ಹಾಗೂ ವೈಷ್ಣವ ದೇವಾಲಯಗಳನ್ನು ಗಂಗರು ನಿರ್ಮಿಸಿದರು. ಕಾಳಮುಖ ಅಂದರೆ ಕಠಿಣ ಶೈವ ತಪಸ್ವಿಗಳು, ಪಾಶುಪತರು ಮತ್ತು ಲೋಕಾಯುತರು ಪಾಶುಪತ ಸಿದ್ಧಾಂತದ ಅನುಯಾಯಿಗಳು ಪ್ರವರ್ಧಮಾನಕ್ಕೆ ಬಂದರು. ಗಂಗಾವಾಡಿಯಲ್ಲಿ ಶೈವ ಧರ್ಮವು ಜನಪ್ರಿಯವಾಗಿತ್ತು ಎಂಬುದನ್ನು ಇದು ಸೂಚಿಸುತ್ತದೆ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿದ್ದೆ ಆದರೆ 978ರ ಕಾಲಾವಧಿಯಲ್ಲಿ ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಠಿ ಲಕ್ಷ್ಮಣ ಮಹಾಪುರಾಣ, ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಠಿ ಲಕ್ಷ್ಮಣ ಮಹಾಪುರಾಣ ಗದ್ಯ ಶೈಲಿಯಲ್ಲಿ ಕನ್ನಡದಲ್ಲಿ ಬರೆದರು. ಸುಮಾರು 900ರ ಕಾಲಾವಧಿಯಲ್ಲಿ 1ನೇ ಗುಣವರ್ಮ ಕನ್ನಡ ಕೃತಿಗಳನ್ನು ರಚಿಸಿದನು. ಶೂದ್ರಕನ ಹರಿವಂಶ, 2ನೇ ರಾಜ ಎರೆಗಂಗಾ ನೀತಿ ಮಾರ್ಗ ಪೋಷಕವಾಯಿತು ಎಂದು ತಿಳಿದಿದೆ. ಗಂಗರು ಹಿಂದೂ ದೇವಾಲಯಗಳನ್ನು ನಿರ್ಮಿಸಿದರು ಮತ್ತು ಅದರ ಗೋಪುರಗಳು ದ್ರಾವಿಡ ಶೈಲಿಯಿಂದ ಪ್ರಭಾವಿತವಾಗಿದ್ದವು. ಹಾಗೂ ಹಿಂದೂ ದೇವತೆಗಳ ಗಾರೆ ಆಕೃತಿಗಳನ್ನು ಹಾಗೂ ಅಲಂಕರಿಸಲ್ಪಟ್ಟ ಚುಚ್ಚಿದ ಪರದೆಯ ಕಿಟಕಿಗಳು ಹೊಂದಿದ್ದವು. ಮನ್ನೆ ಕಪಿಲೇಶ್ವರ ದೇವಸ್ಥಾನ, ಕೋಲಾರದ ಕೋಲಾರಮ್ಮ ದೇವಸ್ಥಾನ, ನರಸಮಂಗಲದ ರಾಮೇಶ್ವರ ದೇವಸ್ಥಾನ, ನಗರೇಶ್ವರ ದೇವಸ್ಥಾನ, ಬೇಗೂರು ಅರಳುಗುಪ್ಪೆಯ ಕಲ್ಲೇಶ್ವರ ದೇವಸ್ಥಾನ, ನರಸಮಂಗಲದ ರಾಮೇಶ್ವರ ದೇವಸ್ಥಾನ ಕೆಲವು ಪ್ರಸಿದ್ಧ ಉದಾಹರಣೆಗಳಾಗಿವೆ. ಹೂವಿನ ಫ್ರೈಸ್ ಅಲಂಕಾರವು ಸಾಮಾನ್ಯವಾಗಿರುವ ಜೈನ ದೇವಾಲಯಗಳಿಗಿಂತ ಭಿನ್ನವಾಗಿ ಹಿಂದೂ ದೇವಾಲಯಗಳನ್ನು ಫ್ರೈಸ್ಗಳಿಂದ ಅಂದರೆ ಕಲ್ಲಿನ ಅಲಂಕಾರಿಕ ಶಿಲ್ಪಗಳ ಚಪ್ಪಡಿಯೊಂದಿಗೆ ಪ್ರತ್ಯೇಕಿಸಲಾಗಿದೆ. ಪುರಾಣಗಳು ಮತ್ತು ಮಹಾಕಾವ್ಯಗಳಿಂದ ಕಂತುಗಳನ್ನು ವಿವರಿಸುತ್ತದೆ. ಗಂಗರ ಮತ್ತೊಂದು ವಿಶಿಷ್ಟ ಪರಂಪರೆ ಎಂದರೆ ವೀರಗಲ್ಲುಗಳು ಅಂದರೆ ನಾಯಕ ಕಲ್ಲುಗಳು. ಯುದ್ಧದ ದೃಶ್ಯಗಳನ್ನು ಹಾಗೂ ವಿವರಗಳನ್ನು ಈ ಕಲ್ಲುಗಳು ಒಳಗೊಂಡಿವೆ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಎಲ್ಲರಿಗೂ ಶುಭವಾಗಲಿ.